ಪ್ರಮುಖವಾಗಿ ಈಗಿರುವಂತಹ ಪ್ರಶ್ನೆ ಅಂತಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೊರೋನಾ ತಾಂಡವವಾಡ್ತಾ ಇರೋದ್ರಿಂದ ಕರುನಾಡಿಗೆ ಮತ್ತೆ ಬೀಗ ಬೀಳುತ್ತಾ ವೀಕೆಂಡ್ ಕರ್ಫ್ಯೂ ಮಾದರಿಯಲ್ಲಿ ಮತ್ತೆ ಬೀಗ ಬೀಳುವಂತಹ ಸಾಧ್ಯತೆಗಳಿದೆಯಾ? ಅಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ. ಹಾಗಾಗಿ ಕರುನಾಡಿಗೆ ಬೀಗನ ಅಥವಾ ವೀಕೆಂಡ್ ಮಾದರಿಯ ಕರ್ಫ್ಯೂನ 14 ದಿನಗಳ ಕಾಲ ಲಾಕ್ಡೌನ್ ಆಗುತ್ತಾ ಕರುನಾಡು? ಇಂದು ಹೊರಬೀಳದಿದೆ ಕರುನಾಡಿನ ಲಾಕ್ ಭವಿಷ್ಯ. ಡೆಡ್ಲಿ ಕೊರೋನಾ ಚೈನ್ಗೆ ಬ್ರೇಕ್ ಹಾಕಬೇಕು ಅಂತಂದ್ರೆ, ಆ ಚೈನ್ ಬ್ರೇಕ್ ಮಾಡಬೇಕು ಅಂತಂದ್ರೆ ಲಾಕ್ ಮಾತ್ರ ಪರಿಹಾರ. 14 ದಿನ ಲಾಕ್ ಮಾಡದೆ ಬೇರೆ ಯಾವುದೇ ಮಾರ್ಗನೇ ಇಲ್ಲ. ಈಗಾಗಲೇ ಸರ್ಕಾರಕ್ಕೆ ಈ ಬಗ್ಗೆ ತಜ್ಞರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಜ್ಞರ ಅಭಿಪ್ರಾಯವನ್ನ ಸಿಎಂಗೆ ಸಚಿವ ಸುಧಾಕರ್ ತಿಳಿಸಿದ್ದಾರೆ. ಎಲ್ಲರ ಸಲಹೆ ವರದಿ ಇದೆಲ್ಲದರ ಆಧಾರದ ಮೇಲೆ ಮಹತ್ವದ ತೀರ್ಮಾನವನ್ನ ಇಂದು ಸಿಎಂ ಕೈಗೊಳ್ಳಲಿದ್ದಾರೆ. ನಿತ್ಯ ಸೋಂಕಿನ ಸಂಖ್ಯೆ ಜೊತೆಗೆ ಸಾವಿನ ಪ್ರಮಾಣದಲ್ಲೂ ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಇದನ್ನ ಬ್ರೇಕ್ ಮಾಡಬೇಕು ಅಂತಂದ್ರೆ ಸಮರ್ಪಕವಾದಂತಹ ವೈದ್ಯಕೀಯ ವ್ಯವಸ್ಥೆಯನ್ನ ನಿರಂತರವಾಗಿ ಕೊಡಬೇಕು ಅಂತಂದ್ರೆ ಅದಕ್ಕಿರುವಂತಹ ಮಾರ್ಗ ಲಾಕ್. ಹಾಗಿದ್ರೆ ಲಾಕ್ ಮಾಡಬೇಕಾ? ವೀಕೆಂಡ್ ಮಾದರಿಯ ಕರ್ಫ್ಯೂ ಬೇಕಾ? ತಜ್ಞರು ಈಗಾಗಲೇ ಎಚ್ಚರಿಸಿದ್ದಾರೆ. ಲಾಕ್ ಒಂದೇ ಮಾರ್ಗ ಅಂದಿದ್ದಾರೆ. ಎಲ್ಲರ ಸಲಹೆ ವರದಿ ಆಧಾರದ ಮೇಲೆ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ ಸಿಎಂ. ಕಾದು ನೋಡುವ ತಂತ್ರಕ್ಕೆ ಸದ್ಯ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅಥವಾ ವೀಕೆಂಡ್ ಮಾದರಿಯ ಕರ್ಫ್ಯೂ ಅನ್ನ ಹಾಕುತ್ತಾ ಲಾಕ್ ಮಾಡುತ್ತಾ? 2 ಪ್ರಮುಖ ಅಂಶಗಳನ್ನ ಸಂಪುಟ ಸಭೆಯಲ್ಲಿ ಚರ್ಚಿಸಲಿದ್ದು ಭಾರಿ ಕುತೂಹಲ ಮೂಡಿಸ್ತಾ ಇದೆ ಕೊರೋನಾ ಕ್ಯಾಬಿನೆಟ್ ಸಭೆ. 2 ಪ್ರಮುಖ ಅಂಶಗಳು, ಲಾಕ್ ಮಾಡಬೇಕಾ ವೀಕೆಂಡ್ ಮಾದರಿ ಕರ್ಫ್ಯೂ ಬೇಕಾ? ಕಾದು ನೋಡುವ ತಂತ್ರಕ್ಕೆ ರಾಜ್ಯ ಸರ್ಕಾರ ಏನಾದ್ರೂ ಮುಂದಾಗುತ್ತಾ? ಯಾಕಂದ್ರೆ ಆರ್ಥಿಕತೆ ದೃಷ್ಟಿಯಿಂದ 10 ದಿನ ಇದೇ ಮಾದರಿ ಮುಂದುವರಿಸುತ್ತಾ? ಆನಂತರ ಪರಿಸ್ಥಿತಿ ಕೈ ಮೀರಿದ್ರೆ ಮೇ 4ರ ಬಳಿಕ ರಾಜ್ಯದಲ್ಲಿ ಲಾಕ್ ಡೌನ್ ಆಗುತ್ತಾ? ಅಥವಾ ತಜ್ಞರ ಸಲಹೆಯಂತೆ ಸದ್ಯಕ್ಕೆ ಈಗಲೇ ವೀಕೆಂಡ್ ನಲ್ಲಿ ಆ ಮಾದರಿಯಲ್ಲೇ ಅದೇ ಮಾದರಿಯಲ್ಲೇ ಲಾಕ್ ಮಾಡುವಂತಹ ಚಾನ್ಸಸ್ ಇದೆಯಾ? ಯಾವ ನಿರ್ಧಾರಕ್ಕೆ ಸರ್ಕಾರ ಬರುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಸರ್ಕಾರ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದ್ರ ಮೇಲೆ ಇಡೀ ರಾಜ್ಯದ ಚಿತ್ತ ನೆಟ್ಟಿದೆ. ಡೆಡ್ಲಿ ಕೊರೋನಾ ಚೈನ್ ಬ್ರೇಕ್ಗೆ ಲಾಕ್ಡೌನ್ ಮಾತ್ರ ಪರಿಹಾರ. 14 ದಿನ ಲಾಕ್ಡೌನ್ ಮಾಡದೆ ಬೇರೆ ಯಾವುದೇ ಮಾರ್ಗ ಇಲ್ಲ. ಹಾಗಾದ್ರೆ ಲಾಕ್ಡೌನ್ ಮಾಡಬೇಕಾ ಅಥವಾ ವೀಕೆಂಡ್ ಮಾದರಿಯ ಕರ್ಫ್ಯೂ ಬೇಕಾ? ಆರ್ಥಿಕತೆ ದೃಷ್ಟಿಯಿಂದ 10 ದಿನ ಇದೇ ಮಾದರಿ ಅಂದ್ರೆ ಈಗಿರುವಂತೆ 144 ಸೆಕ್ಷನ್ ಜಾರಿಯಲ್ಲೇನಿದೆ, ನೈಟ್ ಕರ್ಫ್ಯೂ ಏನಿದೆ, ಇದೇ ಮಾದರಿಯನ್ನೇ ಮೇ 4ರವರೆಗೂ ಮುಂದುವರಿಸಿ ಹಾಲಿ ನಿಯಮಗಳ ಪೈಕಿ ಕೆಲವನ್ನ ಮಾತ್ರ ಬಿಗಿಗೊಳಿಸಿ ರಾತ್ರಿ ಕರ್ಫ್ಯೂ ಅವಧಿಯನ್ನ ಇನ್ನಷ್ಟು ವಿಸ್ತರಣೆಗೊಳಿಸಿ ರಾಜಧಾನಿ ಬೆಂಗಳೂರಿಗೆ ಪ್ರತ್ಯೇಕ ರೂಲ್ಸ್ ಅನ್ನ ಜಾರಿ ಕೂಡ ಮಾಡಬಹುದು. ಮೇ 4ರ ಬಳಿಕ ಲಾಕ್ಡೌನ್ ಅಂತಹ ಕ್ರಮವನ್ನ ಜಾರಿಗೆ ತರುವಂತಹ ಸಾಧ್ಯತೆ ಕೂಡ ಇದೆ. ಅಂದ್ರೆ ಸದ್ಯಕ್ಕೆ ಕಾದು ನೋಡುವ ತಂತ್ರ, ಆ ಬಳಿಕ ಯಾವ ರೀತಿಯಲ್ಲಿ ಇರುತ್ತೆ ಸಿಚುವೇಶನ್, ಸನ್ನಿವೇಶಕ್ಕೆ ತಕ್ಕಂತೆ ಕಠಿಣ ನಿಯಮಗಳನ್ನು ಜಾರಿಗೊಳಿಸುವ ನಿರ್ಧಾರಕ್ಕೂ ಕೂಡ ಸರ್ಕಾರ ಬರಬಹುದು. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲದರ ಕುರಿತು ಸಾಧ್ಯತೆಗಳ ಕುರಿತು ಚರ್ಚೆ ನಡೆಯಲಿದೆ. ಆ ಬಳಿಕ ಸಿಎಂ ಯಾವ ನಿರ್ಣಯವನ್ನ ಕೈಗೊಳ್ಳುತ್ತಾರೆ ಅನ್ನೋದೇ ಈಗಿರುವಂತಹ ಕುತೂಹಲ. ಶನಿವಾರ ಭಾನುವಾರದ ವೀಕೆಂಡ್ ಕರ್ಫ್ಯೂ ಅಂತೂ ಯಶಸ್ವಿಯಾಗಿ ಸಾಗಿದೆ. ಇನ್ನು ಬೆಂಗಳೂರು ಬಚಾವಾಗೋದಕ್ಕೆ ಲಾಕ್ ಮಾತ್ರ ಒಂದು ಅಸ್ತ್ರ, ಪ್ರಮುಖ ಅಸ್ತ್ರವಾಗಲಿದೆ. ಚೈನ್ ಬ್ರೇಕ್ ಮಾಡೋದಕ್ಕೆ ಎನ್ನುವಂತಹ ಶಿಫಾರಸನ್ನ ತಜ್ಞರು ಮಾಡಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, ಇವತ್ತಿನ ಕ್ಯಾಬಿನೆಟ್ ಸಭೆ ಬಹಳ ಪ್ರಮುಖ, ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಈಗ ಸರ್ಕಾರದ ಎದುರಿಗಿರುವಂತಹ ಹಾದಿ ಏನು? ತಜ್ಞರ ಶಿಫಾರಸಿನ ಆಧಾರದ ಮೇಲೆ ಕ್ರಮವನ್ನ ಕೈಗೊಳ್ಳುವಂತಹ ಚಾನ್ಸಸ್ ಇದೆಯಾ ಅಥವಾ ಮತ್ತೆ ಈ ಆರ್ಥಿಕತೆಯ ವಿಚಾರವನ್ನೇ ಇಟ್ಕೊಂಡು ಬದಲಾವಣೆ ಆಗದೆ ಇದೇ ರೀತಿಯಲ್ಲಿ ಮುಂದುವರಿಸುವಂತಹ ಸಾಧ್ಯತೆ ಇದೆಯಾ? ಪ್ರತಿಮಾ, ಈಗಾಗಲೇ ಇಂದು ವಿಧಾನಸೌಧದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಮಹತ್ವದ ಸಚಿವ ಸಂಪುಟ ಸಭೆಯನ್ನು ಯಡಿಯೂರಪ್ಪನವರು ಕರೆದಿದ್ದಾರೆ. ಬಹುತೇಕ ಅಂದರೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಕರೋನಾ 2ನೇ ಅಲೆ ರಾಜ್ಯದಲ್ಲಿ ಹಬ್ತಾ ಇರೋದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಲಾಗುತ್ತೆ. ಈಗಾಗಲೇ 2ನೇ ಅಲೆ ಆರ್ಭಟಿಸಿದ ಹಿನ್ನೆಲೆಯಲ್ಲಿ ಒಂದಿಷ್ಟು ಕಠಿಣ ನಿಯಮಗಳನ್ನು, ಅಂದರೆ ನೈಟ್ ಕರ್ಫ್ಯೂ ಇರ್ಬೋದು, ವೀಕೆಂಡ್ ಕರ್ಫ್ಯೂ ಇರ್ಬೋದು, 144 ಸೆಕ್ಷನ್ ಇರ್ಬೋದು, ಇದನ್ನು ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿರುವಂಥದ್ದು. ಆ ಮಾರ್ಗಸೂಚಿ ಈಗ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ.
ಇದ್ದೀವಿ. ಇದು ಈಗಿರೋ ಮಾರ್ಗಸೂಚಿ ಮೇ 4ರ ತನಕ ಇರುತ್ತೆ. ಸೊ ಇದರ ಮಧ್ಯದಲ್ಲೇ ಈಗ ಸಚಿವ ಸಂಪುಟ ಸಭೆ ಕರೆದಿರುವಂಥದ್ದು ಒಂದಿಷ್ಟು ಮಹತ್ವ ಪಡ್ಕೊಂಡಿರುವಂಥದ್ದು. ಈಗಾಗಲೇ ಆರೋಗ್ಯ ಅಂದರೆ ತಜ್ಞರು ಒಂದಿಷ್ಟು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೋಂಕಿನ ಪ್ರಮಾಣ ದಿನ ಕಳೆದಂತೆ ಏರ್ತಾ ಇದೆ. ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ವಿಪರೀತವಾಗಿ ಏರ್ತಾ ಇದೆ. ಇಡೀ ದೇಶದಲ್ಲೇ 1-2ನೇ ಸ್ಥಾನದಲ್ಲಿ ಇದೀಗ ಬೆಂಗಳೂರು ನಗರ ಇರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನೀವು ಬಿಗಿ ನಿಲುವನ್ನು ತೆಗೆದುಕೊಳ್ಳಲೇಬೇಕು. 14 ದಿವಸ ಲಾಕ್ಡೌನ್ ಮಾಡಿ, ಅಂದರೆ ಲಾಕ್ಡೌನ್ ರೀತಿಯ ಮಾದರಿಯ ನಿಲುವುಗಳನ್ನು ನೀವು ಜಾರಿಗೆ ತನ್ನಿ ಅಂತ ತಜ್ಞರು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಈಗ ಮೇ 4ರ ತನಕ ಒಂದಿಷ್ಟು ನಿಯಮಗಳನ್ನು ರೂಲ್ಸ್ನ ಹಾಕಿ ನೈಟ್ ಕರ್ಫ್ಯೂ, ವೀಕೆಂಡ್ ಲಾಕ್ಡೌನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಆದಾಗ್ಯೂ ಕೂಡ ಸೋಂಕಿನ ಪ್ರಮಾಣ ದಿನ ಕಳೆದಂತೆ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಕೂಡ ರಾಜಧಾನಿಯಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಲಿಕ್ಕೆ, ಈ ಚೈನ್ ಲಿಂಕ್ ಕಟ್ ಮಾಡಲಿಕ್ಕೆ ನೀವು ವೀಕೆಂಡ್ ಮಾದರಿಯ ಕರ್ಫ್ಯೂವನ್ನೇ ಮುಂದುವರಿಸಿ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಅದೇ ಸಲಹೆಯನ್ನು ಕೂಡ ತಜ್ಞರು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದರು. ಇದೀಗ ಈ ತಜ್ಞರು ಕೊಟ್ಟಂಥ ಸಲಹೆ ಮೇರೆಗೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಲಾಗುತ್ತೆ. ಸಚಿವರಿಂದ ಅಭಿಪ್ರಾಯ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಏನು ಮಾಡಬೇಕು, ತಜ್ಞರು ಈ ಚೈನ್ ಲಿಂಕ್ ಕಟ್ ಮಾಡಲಿಕ್ಕೆ ವೀಕೆಂಡ್ ಮಾದರಿಯ ಕರ್ಫ್ಯೂನ ಮುಂದುವರಿಸಿ ಅನ್ನೋ ಒಂದು ಸಲಹೆನ ಕೊಟ್ಟಿದ್ದಾರೆ. ನಾವು ಯಾವ ನಿರ್ಧಾರ ತೆಗೆದುಕೊಳ್ಳೋಣ? ಈಗಾಗಲೇ ಮೇ 4ರ ತನಕ ಇರುವಂಥ ಮಾರ್ಗಸೂಚಿನೇ ಯಥಾವತ್ತಾಗಿ ಮುಂದುವರಿಸ್ಕೊಂಡು ಹೋಗೋಣ. ಇನ್ನೂ ಕೂಡ ಸೋಂಕಿನ ಪ್ರಮಾಣ ಏರ್ತಾ ಹೋದಂಥ ಸಂದರ್ಭದಲ್ಲಿ ಮುಂದಿನ ನಿಲುವು ತೆಗೆದುಕೊಳ್ಳೋಣ ಬೇಕಾದರೆ ಅಂತಲೂ ಕೂಡ ಹೇಳುವ ಸಾಧ್ಯತೆ ಇದೆ. ಕೆಲವರು ಬೆಂಗಳೂರು ಅಂದರೆ ಉಳಿದ ರಾಜ್ಯಗಳಿಗೆ ಅಂದರೆ ಉಳಿದ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ಬೆಂಗಳೂರು ನಗರದಲ್ಲೇ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರತ್ಯೇಕವಾಗಿ ಬೆಂಗಳೂರಿಗೆ ಒಂದಿಷ್ಟು ಕಠಿಣ ನಿಲುವುಗಳನ್ನು ಬೇಕಾದ್ರೆ ತೆಗೆದುಕೊಳ್ಳಿ, ಉಳಿದ ಜಿಲ್ಲೆಗೆ ಬೇಡ ಅನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ. ಸೊ ಸಾಕಷ್ಟು ಈ ರೀತಿಯಾದಂಥ ಸಲಹೆಗಳೆಲ್ಲವೂ ಕೂಡ ಇದೆ. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಇವೆಲ್ಲವೂ ಕೂಡ ವಿಸ್ತೃತವಾಗಿ ಚರ್ಚೆ ಆಗುತ್ತೆ. ಅಂತಿಮವಾಗಿ ಯಡಿಯೂರಪ್ಪನವರು ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಗೊತ್ತಿಲ್ಲ. ಅಂದರೆ ಜನರಿಗೆ ಈಗಿರುವಂಥ ಮಾರ್ಗಸೂಚಿನೇ ಯಥಾವತ್ತಾಗಿ ಮುಂದುವರ್ಸ್ಕೊಂಡು ಹೋಗೋಣ, ಗೊಂದಲ ಸೃಷ್ಟಿಸೋದು ಬೇಡ. ಏಕೆಂತಂದರೆ ಮೇ 4ರ ತನಕ ಈ ಮಾರ್ಗಸೂಚಿ ಇರುತ್ತೆ ಅಂತ ಈಗಾಗಲೇ ಘೋಷಣೆ ಮಾಡಿತ್ತು. ಸೊ ಮತ್ತೆ ನಾವು ಚೇಂಜ್ ಮಾಡ್ತಾ ಹೋದ ಜನರಿಗೆ ಒಂದಿಷ್ಟು ಗೊಂದಲ ಆಗುತ್ತೆ. ಈಗಾಗಲೇ ಇವತ್ತು ಕ್ಯಾಬಿನೆಟ್ ಸಭೆ ಕರೆದಿದ್ದಾರೆ ಅಂತ ಒಂದು ಸುದ್ದಿ ಬರ್ತಿದ್ದ ಹಾಗೆ ಇವತ್ತೇ ಲಾಕ್ಡೌನ್ ವಿಸ್ತರಣೆ ಮಾಡ್ತಾರೆ, ಘೋಷಣೆ ಮಾಡಿಬಿಡ್ತಾರೆ ಅಂತ ಬೆಂಗಳೂರಿನಿಂದ ಜನ ಗುಳೆ ಹೋಗ್ತಾ ಇದ್ದಾರೆ. ಸೊ ಈ ಥರದ ಆತಂಕವೂ ಕೂಡ ಒಂದಿಷ್ಟು ಮನೆ ಮಾಡಿರುವಂಥದ್ದು ಜನತೆಯಲ್ಲಿ. ಇದೆಲ್ಲದಕ್ಕೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಆದ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಬರುತ್ತೆ. ಇನ್ನೂ ಒಂದು ಸಲಹೆ ಇದೆ ಪ್ರತಿಮಾ. ಈಗಾಗಲೇ ವೀಕೆಂಡ್ ಕರ್ಫ್ಯೂ ಏನಿದೆ ಟೈಮಿಂಗ್ಸ್ ಹಾಕಿ, ಅಂದರೆ ಬೆಳಗ್ಗೆ 6ರಿಂದ 10 ಗಂಟೆ ತನಕ ಏನು ಟೈಮಿಂಗ್ಸ್ ಕೊಟ್ಟು ಅಗತ್ಯ ವಸ್ತುಗಳ ವಹಿವಾಟಿಗೆ ಮತ್ತು ತೆಗೆದುಕೊಳ್ಳೋಕ್ಕೆ ಏನು ಸಮಯನ ಕೊಟ್ಟಿದ್ದರು, ಅದೇ ರೀತಿಯಾದಂಥ ವಾರಾಂತ್ಯದಲ್ಲೂ ಕೂಡ ಆ ರೀತಿಯ ಒಂದು ಟೈಮ್ ಫಿಕ್ಸ್ ಮಾಡಿ ಅನ್ನೋ ಒಂದು ಸಲಹೆ ಕೂಡ ಬಂದಿದೆ. ಈ ಥರದ ಒಂದು 5-6 ಸಲಹೆಗಳನ್ನು ತಜ್ಞರು ಮತ್ತು ವಿವಿಧ ಬೇರೆ ಬೇರೆ ಸಚಿವರು, ಶಾಸಕರು ಇರ್ಬೋದು, ಒಂದಿಷ್ಟು ಅಧಿಕಾರಿಗಳು ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಈ ಎಲ್ಲ ಸಲಹೆ ಅಭಿಪ್ರಾಯಗಳನ್ನು ಕೂಡ ವಿಸ್ತೃತವಾಗಿ ಚರ್ಚೆ ಮಾಡಲಾಗುತ್ತೆ. ಅಂತಿಮವಾಗಿ ಯಡಿಯೂರಪ್ಪನವರು ಯಥಾವತ್ತಾಗಿ ಈಗಿರುವಂಥ ಮಾರ್ಗಸೂಚಿಯನ್ನು ಪಾಲನೆ ಮಾಡಿ ಮೇ 4ರ ನಂತರ ಬೇಕಾದ್ರೆ ವಿಸ್ತರಣೆ ಮಾಡೋಣ ಆ ರೀತಿ ಏನಾದರೂ ಹೇಳುವಂಥ ಸಾಧ್ಯತೆ ಇದೆ. ಇಲ್ಲ, ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇದೆ, ಇದಕ್ಕೆ ಲಾಕ್ಡೌನ್ ರೀತಿಯ ಮಾದರಿಯ ನಿಲುವುಗಳನ್ನು ತೆಗೆದುಕೊಳ್ಳೋದು ಅನಿವಾರ್ಯತೆ ಅನ್ನೋದಾದರೆ ಇವತ್ತಿನ ಕ್ಯಾಬಿನೆಟ್ ಆದ ಬಳಿಕ ಒಂದು ಸ್ಪಷ್ಟ ಚಿತ್ರಣವನ್ನು ರಾಜ್ಯ ಸರ್ಕಾರ ಹೇಳುವಂಥ ಸಾಧ್ಯತೆಯೂ ಇದೆ. ಅದರ ಹೊರತಾಗಿ ಬೆಂಗಳೂರು ನಗರ ಅಂದರೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲೇ ಈಗ ಬೆಂಗಳೂರು ನಗರದಲ್ಲಿ ಸೋಂಕಿನ ಪ್ರಮಾಣ ದಿನ ಕಳೆದಂತೆ ಹೆಚ್ಚಾಗ್ತಾನೇ ಇದೆ. ಸೊ ಇದನ್ನು ಕಡಿವಾಣ ಹಾಕಲಿಕ್ಕೆ ವೀಕೆಂಡ್ ಕರ್ಫ್ಯೂ ಮಾದರಿ ಆ ಥರದ ಕಠಿಣ ನಿಲುವುಗಳನ್ನು ಏನಾದರೂ ತೆಗೆದುಕೊಳ್ಳಬೇಕಾ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅಂತಿಮವಾಗಿ ಇವತ್ತು ಬೆಳಗ್ಗೆ 11 ಗಂಟೆಗೆ ನಡೆಯುವಂಥ ಸಚಿವ ಸಂಪುಟ ಆದ ಬಳಿಕ ರಾಜ್ಯ ಸರ್ಕಾರದ ನಿಲುವೇನಾಗಿರುತ್ತೆ ಅನ್ನೋದು ಒಂದು ಸ್ಪಷ್ಟ ಚಿತ್ರಣ ಗೊತ್ತಾಗುತ್ತೆ. ಲಾಕ್ಡೌನ್ ಆಗುತ್ತಾ ಅಥವಾ ಸೆಮಿ ಲಾಕ್ಡೌನ್ ಇದೇ ರೀತಿ ಅದು ಮುಂದುವರಿಯುತ್ತಾ, ಈಗಿರುವ ಮಾರ್ಗಸೂಚಿಗಳನ್ನೇ ಒಂದಿಷ್ಟು ಅಂದರೆ ಆ್ಯಡಪ್ ಮಾಡಿ ಒಂದಿಷ್ಟು ಟಫ್ ರೂಲ್ಸ್ನ ಇನ್ನೂ ಕೂಡ ಸೇರಿಸಿ ಆ ಥರ ಏನಾದರೂ ಮಾರ್ಗಸೂಚಿಯನ್ನು ಹೊಸದಾಗಿ ಹೊರಡಿಸ್ತಾರಾ ಏನು ಅನ್ನೋದು ಇವತ್ತಿನ ಕ್ಯಾಬಿನೆಟ್ ಆದಮೇಲೆ ಗೊತ್ತಾಗುತ್ತೆ. ಅಂತಿಮವಾಗಿ ರಾಜ್ಯ ಸರ್ಕಾರ ಮಾತ್ರ ಒಂದು ಸ್ಪಷ್ಟ ನಿಲುವುಗಳನ್ನು ಇವತ್ತು ಹೇಳಲೇಬೇಕು. ಯಾಕೆಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಇವತ್ತು ಕ್ಯಾಬಿನೆಟ್ ಸಭೆ ಆಗುತ್ತೆ ಅಂತ ಸುದ್ದಿ ಬರ್ತಾಯಿದ್ದ ಹಾಗೆ ಈಗಾಗಲೇ ಬೆಂಗಳೂರನ್ನ ಬಿಟ್ಟು ಒಂದಿಷ್ಟು ಜನ ಹೋಗ್ತಾ ಇದ್ದಾರೆ. ಸೊ ಈ ಥರ ಗುಳೆ ಹೋಗ್ತಾ ಇದ್ದಾರೆ. ಸೊ ಇದು ಒಂದು ಆತಂಕ ಎಲ್ಲರಲ್ಲೂ ಮನೆ ಮಾಡಿದೆ. ಸರ್ಕಾರ ಏನು ಹೇಳುತ್ತೆ, ಈ 4ನೇ ತಾರೀಕು ತನಕ ಈಗಿರುವಂಥ ಮಾರ್ಗಸೂಚಿನೇ ಯಥಾವತ್ತಾಗಿ ಇಟ್ಕೋತೀವಿ, ಯಾರು ಹೆದರಬೇಡಿ ಅಂತ ಹೇಳುತ್ತಾ, ಅಥವಾ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇರೋದಕ್ಕೆ ಈ ಚೈನ್ ಲಿಂಕ್ ಕಟ್ ಮಾಡೋದಕ್ಕೋಸ್ಕರ ಏನಾದರೂ ಲಾಕ್ಡೌನ್ ಘೋಷಣೆಯನ್ನು ಮಾಡ್ತಾರಾ ಗೊತ್ತಿಲ್ಲ. ಅಂತಿಮವಾಗಿ ಇವತ್ತು ನಡೆಯುವಂಥ ಸಭೆಯ ಮೇಲೆ ಎಲ್ಲರ ಚಿತ್ತ ಇದೆ. ಸಭೆ ಆದ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಗೊತ್ತಾಗುವಂಥ ಸಾಧ್ಯತೆ ಇದೆ. ಪ್ರತಿಮಾ.
ಶರತ್, ಆದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಜಕ್ಕೂ ಕೂಡ ಕಾದು ನೋಡುವಂತಹ ತಂತ್ರ ಏನಿದೆ, ಅದರಲ್ಲೂ ಬೆಂಗಳೂರಿನ ಪಾಲಿಗೆ, ರಾಜ್ಯದಲ್ಲಿ ಅತಿ ಹೆಚ್ಚು ಆಕ್ಟಿವ್ ಕೇಸ್ಗಳು ನಿತ್ಯವೂ ಕೂಡ ದಾಖಲಾಗ್ತಾ ಇರುವಂತಹ ಬೆಂಗಳೂರಿನ ಪಾಲಿಗೆ ಕಾದು ನೋಡುವ ತಂತ್ರವಂತೂ ಅನುಸರಿಸೋದು ಬಹಳ ಕಷ್ಟನಾ ಅಂತ. ಹಾಗಾಗಿ ಕರ್ನಾಟಕಕ್ಕಲ್ಲದೆ ಇದ್ರೂ ಕೂಡ ಬೆಂಗಳೂರಿನ ಮಟ್ಟಿಗಾದ್ರೂ ಒಂದು ಸ್ಟ್ರಿಕ್ಟ್ ರೂಲ್ ಅನ್ನ, ತಜ್ಜರು ಹೇಳಿದಂತಹ ಶಿಫಾರಸನ್ನ ಜಾರಿಗೆ ತರುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆಯಾ ಅಂತ ಸದ್ಯದ ಸಿಚುವೇಶನ್ ನೋಡ್ತಾ ಇದ್ದಾಗ? ಪ್ರತಿಮಾ, ಹೌದು, ಖಂಡಿತವೇ. ಏಕೆಂದರೆ ಬೆಂಗಳೂರು, ರಾಜಧಾನಿ ಬೆಂಗಳೂರಿನಲ್ಲೇ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸೊ ಇಲ್ಲೇ ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ, ಸೋಂಕಿನ ಪ್ರಮಾಣ ಕೂಡ ಬರ್ತಾ ಇದೆ. ಇನ್ನೊಂದು ಪ್ರಮುಖವಾಗಿ ಇಲ್ಲಿಂದ ಬೇರೆ ಬೇರೆ ನಗರಗಳಿಗೂ ಕೂಡ ಹೋಗ್ತಾ ಇರೋದ್ರಿಂದ ಇಲ್ಲಿನ ಸೋಂಕು ಬೇರೆ ಕಡೆಗೂ ಹಬ್ಬುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈ ಹಿಂದೆಯೂ ಕೂಡ ಈ ಮಾರ್ಗಸೂಚಿಯನ್ನು ಹೊರಡಿಸಿದ್ರು. ಅಂದರೆ ನೈಟ್ ಕರ್ಫ್ಯೂ, 144 ಸೆಕ್ಷನ್, ವೀಕೆಂಡ್ ಕರ್ಫ್ಯೂ, ಇದನ್ನು ಹೊರಡಿಸುವಂಥ ಮಾರ್ಗಸೂಚಿ ಹೊರಡಿಸಿದ ದಿನಾಂಕವೇ ಬೆಂಗಳೂರಿಗೆ ಪ್ರತ್ಯೇಕವಾದಂಥ ಮಾರ್ಗಸೂಚಿಯನ್ನು ಹೊರಡಿಸ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಮತ್ತೆ ಗೊಂದಲ ಬೇಡ, ಇಡೀ ರಾಜ್ಯಕ್ಕೆ ಒಂದು ಮಾರ್ಗಸೂಚಿಯನ್ನು ಕೊಟ್ಟರು. ಆದರೆ ತಜ್ಞರು ಈ ಹಿಂದೆಯೇ ಸಲಹೆ ಕೊಟ್ಟಿದ್ದರು, ಸೋಂಕಿನ ಪ್ರಮಾಣ ಯಾವ ಜಿಲ್ಲೆಗಳಲ್ಲಿ, ಯಾವ ನಗರದಲ್ಲಿ ಹೆಚ್ಚಿದೋ ಅಲ್ಲಿಗೆ ಒಂದಿಷ್ಟು ಸಪ್ರೇಟ್ ಮಾರ್ಗಸೂಚಿಯನ್ನು ಹೊರಡಿಸಿ, ಇಲ್ಲಾಂದರೆ ಈ ಚೈನ್ ಲಿಂಕ್ ಕಟ್ ಮಾಡಲಿಕ್ಕೆ ಕಷ್ಟವಾಗ್ಬೋದು. ಈ ಹಿಂದೆ ನಾವು ಫಸ್ಟು ಈ ರಾಜ್ಯದಂಥ ಮಾಡಿರುವಂಥ ಮಾರ್ಗಸೂಚಿ ಅಲ್ಲದೆ ಈ ಹಿಂದೆ ನಾವು 8 ನಗರಗಳಂದರೆ 7 ಜಿಲ್ಲೆಗಳಿಗೆ ನೈಟ್ ಕರ್ಫ್ಯೂ ಮಾಡಿದ್ವಿ. ಅದಾದಮೇಲೆ ಈಗ ರಾಜ್ಯದಂತ ಮಾಡಿದ್ವಿ. ಈ ರೀತಿ ಸೋಂಕಿನ ಪ್ರಮಾಣ ಹೆಚ್ಚಿರುವಂಥ ನಗರಗಳಿಗೆ ಪ್ರತ್ಯೇಕ ಮಾರ್ಗಸೂಚಿಯನ್ನು ಹೊರಡಿಸಿ ಅಂತ ಈ ಹಿಂದೆಯೂ ತಜ್ಞರು ಹೇಳಿದರು. ಇದೀಗ ಬೆಂಗಳೂರಿಗೂ ಕೂಡ ಅದೇ ರೀತಿ ಅಗತ್ಯತೆ ಇದೆ ಅನಿಸ್ತಾ ಇದೆ. ಯಾಕೆಂದರೆ ನಾವು ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಇರ್ಬೋದು, ಆದರೆ ರಾಜಧಾನಿ ಬೆಂಗಳೂರಿನಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾನೇ ಇದೆ. ಸೊ ಈ ನಿಟ್ಟಿನಲ್ಲೇ ಬೇರೆ ಜಿಲ್ಲೆಗಳಿಗೆ ಒಂದಿಷ್ಟು ರಿಲೀಫ್ ಕೊಟ್ಟರು ಸಹ ಬೆಂಗಳೂರಿಗೆ ಇನ್ನಷ್ಟು ಟಫ್ ರೂಲ್ಸ್ ಬೇಕು ಅಂತ ತಜ್ಞರು ಹೇಳ್ತಾ ಇರುವಂಥದ್ದು. ಇವತ್ತಿನ ಸಂಪುಟ ಸಭೆಯಲ್ಲೂ ಕೂಡ ಇದು ವಿಸ್ತೃತವಾಗಿ ಚರ್ಚೆ ಆಗುತ್ತೆ. ಈ ಹಿಂದೆ ಆರೋಗ್ಯ ಸಚಿವರಾದಂಥ ಸುಧಾಕರ್ ಕೂಡ ಹೇಳ್ತಾ ಇದ್ರು, ಬೆಂಗಳೂರಿಗೆ ಪ್ರತ್ಯೇಕವಾದಂಥ ಮಾರ್ಗಸೂಚಿಯನ್ನು ಹೊರಡಿಸ್ತೀವಿ ಅಂತ ಹೇಳಿದರು. ಆದರೆ ಅದನ್ನು ರಾಜ್ಯಾದ್ಯಂತ ಒಂದೇ ಮಾರ್ಗಸೂಚಿಯನ್ನು ಹೊರಡಿಸಿದ್ರು. ಇದೀಗ ಸೋಂಕಿನ ಪ್ರಮಾಣ ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇರೋ ಮನೆಯಲ್ಲಿ ಅಂದರೆ ಇವತ್ತಿನ ಸಭೆ ಆದ ಬಳಿಕ ಹೇಳ್ಬೋದು, ಅಂದರೆ ಅನಿವಾರ್ಯತೆ ಕೂಡ ಎದುರಾಗಿದೆ ಬೆಂಗಳೂರಿಗೆ ಪ್ರತ್ಯೇಕವಾದಂಥ ಮಾರ್ಗಸೂಚಿ. ಏಕೆಂದರೆ ನಾವು ವೀಕೆಂಡ್, ಅವರು ತಜ್ಞರು ಹೇಳಿದ್ದು ಅಷ್ಟೇ, ಇವೇನು ಶನಿವಾರ ಭಾನುವಾರ ಹೇಗಿತ್ತು ಜನರಿಂದನೂ ಕೂಡ ಉತ್ತಮ ಸ್ಪಂದನೆ ಇತ್ತು, ಯಾರು ಕೂಡ ಹೆಚ್ಚಾಗಿ ಓಡಾಡಿರಲಿಲ್ಲ, ಎಲ್ಲ ಆಗಿರಲಿಲ್ಲ, ಅಗತ್ಯ ವಸ್ತುಗಳಿಗೂ ಕೂಡ ಸಮಯ ಕೊಟ್ಟಿದ್ದರು. ಅದೇ ರೀತಿಯಾದಂಥ ವಾರಾಂತ್ಯದಲ್ಲೂ ಅಂದರೆ ಉಳಿದ ದಿನಗಳನ್ನು ಕೂಡ ಇದೇ ರೀತಿಯ ಪಾಲನೆ ಆಗಲಿ ಅನ್ನೋ ಒಂದು ಅಭಿಪ್ರಾಯ ಕೂಡ ಕೇಳಿಬರ್ತಾ ಇರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಒಂದಿಷ್ಟು ಆ್ಯಡಪ್ ಮಾಡಿ ಒಂದಿಷ್ಟು ಟೈಮಿಂಗ್ಸನ್ನು ಕೊಟ್ಟು ಉಳಿದ ಸಮಯವನ್ನು ಲಾಕ್ ಮಾಡುವಂಥ ಸಾಧ್ಯತೆ ಇದೆ. ಇವತ್ತಿನ ಸಭೆಯಲ್ಲಿ ಬೆಂಗಳೂರಿಗೆ ಪ್ರತ್ಯೇಕ ಮಾರ್ಗಸೂಚಿ ಹೊರಡಿಸಿದ್ರು ಆಶ್ಚರ್ಯ ಇಲ್ಲ. ಏಕೆಂದರೆ ಚೈನ್ ಲಿಂಕ್ ಕಟ್ ಮಾಡಲಿಕ್ಕೆ ಇದೊಂದೇ ಮಾರ್ಗಸೂಚಿ ಆಗಿರೋದ್ರಿಂದ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಇರ್ಬೋದು, ಆದರೆ ಬೆಂಗಳೂರಿನಲ್ಲೇ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನ ಲಾಕ್ಡೌನ್ ಮಾಡ್ತಾರೆ ಅಂತ ಗುಳೆ ಕೂಡ ಹೋಗ್ತಾ ಇದ್ದಾರೆ. ಇಲ್ಲಿನ ಸೋಂಕು ಮತ್ತೆ ಬೇರೆ ಕಡೆ ತಗುಲುವಂಥ ಸಾಧ್ಯತೆ ಇದೆ. ಸೊ ಈ ನಿಟ್ಟಿನಲ್ಲಿ ಏನಾದರೂ ಮತ್ತೊಂದಿಷ್ಟು ಟಫ್ ರೂಲ್ಸ್ ತಂದು ಹೊಸ ಪ್ರತ್ಯೇಕವಾದ ಮಾರ್ಗಸೂಚಿ ಬೆಂಗಳೂರಿಗೆ ಅನಿವಾರ್ಯತೆ ಸಹ ಇದೆ. ಇವತ್ತಿನ ಸಭೆಯಲ್ಲಿ ಅದು ತೀರ್ಮಾನ ಆಗುವಂಥ ಸಾಧ್ಯತೆಯೂ ಕೂಡ ಅಲ್ಲಗಳೆಯುವಂತಿಲ್ಲ. ಪ್ರತಿಮಾ, ಶರತ್, ಅದರ ಜೊತೆಗೆ ಈಗ ಒಂದು ಕಡೆ ನಿರ್ವಹಣೆ, ಯಾಕಂದ್ರೆ ನಿಯಂತ್ರಣದ ಜೊತೆಗೆ ನಿರ್ವಹಣೆ ಕೂಡ ಬಹಳ ದೊಡ್ಡದಾದಂತಹ ಸವಾಲು. ಈಗಾಗಲೇ ಇರುವಂತವರಿಗೆ ಸರಿಯಾದಂತಹ ವ್ಯವಸ್ಥೆಗಳಾಗಬೇಕಾಗಿದೆ. ಅದರ ಜೊತೆಗೆ ಸೋಂಕಿನ ಪ್ರಮಾಣ ತಗ್ಗಿಸೋದು, ಜೊತೆಗೆ ಸೋಂಕು ಬಂದರೂ ಕೂಡ ಅದು ವಿಪರೀತಕ್ಕೆ ಹೋಗಬಾರ್ದು ಅಂತಂದ್ರೆ ವ್ಯಾಕ್ಸಿನ್ ಒಂದು ದೊಡ್ಡದಾದಂತಹ ಅಸ್ತ್ರ. ಹಾಗಾಗಿ ವ್ಯಾಕ್ಸಿನ್ ಅನ್ನ ಫ್ರೀಯಾಗಿ ಕೊಡೋದು, ಉಚಿತವಾಗಿ ಕೊಡುವಂತಹ ದೃಷ್ಟಿಯಿಂದಲೂ ಕೂಡ ಸರ್ಕಾರದ ಚಿಂತನೆ ಇದೆ ಅನ್ನುವಂಥ ದೃಷ್ಟಿಯಿಂದ ಅದೂ ಕೂಡ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಗೆ ಬರುವಂತಹ ಸಾಧ್ಯತೆಗಳಿದೆಯಾ, ಅಥವಾ ಕೇವಲ ಫೋಕಸ್ ಇರುವಂಥದ್ದು ಈಗ ಹೇಗೆ ನಿಯಂತ್ರಣ ಮಾಡೋದು ಅದರ ಬಗ್ಗೆ ಮಾತ್ರನಾ? ಪ್ರತಿಮಾ, ಇವತ್ತಿನ ಸಂಪುಟ ಸಭೆಯಲ್ಲಿ ಓವರಾಲ್ ಎಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಒಂದು, ನಿಯಂತ್ರಣಕ್ಕೆ ನಾವೇನೆಲ್ಲ ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದಾದರೆ, ಇನ್ನೊಂದು ಕಡೆ ಲಸಿಕೆಯ ವಿತರಣೆಯೂ ಕೂಡ ಅಷ್ಟೇ ಪ್ರಮುಖವಾಗಿರುವಂಥದ್ದು. ಲಸಿಕೆ ಹೆಚ್ಚಿಗೆ ಈಗ ಮೇ 1ರಿಂದ ಅಂದರೆ 18 ವರ್ಷದ ಮೇಲ್ಪಟ್ಟವ್ರಿಗೂ ಎಲ್ಲರಿಗೂ ಕೂಡ ಲಸಿಕೆ ವಿತರಣೆ ಮಾಡಬೇಕಾಗಿದೆ. ಈಗ ಕೇಂದ್ರ ಸರ್ಕಾರಕ್ಕೂ ಕೂಡ ಹೆಚ್ಚಿನ ಲಸಿಕೆಯನ್ನು ರಾಜ್ಯ ಸರ್ಕಾರ ಬೇಡಿಕೆ ಇಟ್ಟಿದೆ. ಪಕ್ಕದ ಬೇರೆ ಬೇರೆ ರಾಜ್ಯಗಳಲ್ಲಿ ಉಚಿತ ಲಸಿಕೆಯನ್ನು ಕೊಡೋದಾಗಿ ಅಲ್ಲಿನ ರಾಜ್ಯ ಸರ್ಕಾರಗಳು ಘೋಷಣೆ ಮಾಡಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಉಚಿತ ಲಸಿಕೆಯನ್ನು ಘೋಷಣೆ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಇದನ್ನು ಸಂಪುಟ ಸದಸ್ಯರ ಜೊತೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಪ್ರಮುಖವಾಗಿ ಲಸಿಕೆಯನ್ನು ಎಲ್ಲರಿಗೂ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರವೂ ಕೂಡ ಅದನ್ನೇ ಹೇಳಿರೋಂಥದ್ದು, ಮೇ 1ರಿಂದ ಎಲ್ಲರಿಗೂ ಕೂಡ ಲಸಿಕೆಯನ್ನು ಕೊಡಿ, ಎಲ್ಲರೂ ಹಾಕಿಸ್ಕೊಳ್ಳಿ ಅಂತ. ಒಂದು ವೇಳೆ ಎಲ್ಲರೂ ಕೂಡ ಲಸಿಕೆ ಹಾಕಿಸ್ಕೊಂಡಾಗ ಸೋಂಕಿನ ಪ್ರಮಾಣ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಈ ಹಿಂದೆ 45 ವರ್ಷ ಮೇಲ್ಪಟ್ಟ
ಮೇಲ್ಪಟ್ಟನವ್ರಿಗೆ ಮಾತ್ರ ಲಸಿಕೆ ವಿತರಣೆ ಮಾಡಲಾಗ್ತಿತ್ತು. ಇದೀಗ ಮೇ 1ರಿಂದ 18 ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಲಸಿಕೆಯನ್ನು ಹಾಕಲಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಸಚಿವ ಸಂಪುಟದಲ್ಲಿ ನಾವು ಉಚಿತ ಲಸಿಕೆಯನ್ನು ಕೊಡಬೇಕಾ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಪಕ್ಕದ ರಾಜ್ಯಗಳಲ್ಲಿ ಉಚಿತ ಲಸಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ? ನಮ್ಮ ರಾಜ್ಯದಲ್ಲಿ ಈಗಿನ ನಮಗಿರೋ ಮೂಲಗಳ ಮಾಹಿತಿಯ ಪ್ರಕಾರ ನಮ್ಮ ರಾಜ್ಯದಲ್ಲೂ ಕೂಡ ಉಚಿತ ಲಸಿಕೆ ಕೊಡುವಂಥ ಸಾಧ್ಯತೆ ಇದೆ. ಆದರೆ ಯಾವ ವರ್ಗ ಏನು ಅನ್ನೋದನ್ನ ಇವತ್ತಿನ ಸಚಿವ ಸಂಪುಟದಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಬಡವರ್ಗದವರಿಗೆ, ಸಾಮಾನ್ಯ ಜನರಿಗೆ ಮಾತ್ರ ಆಗಿರುತ್ತಾ ಅಥವಾ ಎಲ್ಲರಿಗೂ ಕೂಡ ಉಚಿತ ಲಸಿಕೆಯನ್ನು ಕೊಡಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಒಟ್ಟಿನಲ್ಲಿ ನಿರ್ವಹಣೆ ಮತ್ತು ಲಸಿಕೆಯ ವಿತರಣೆ ಹೇಗೆ ಮಾಡಬೇಕು, ಹಾಗೆ ಟಫ್ ರೂಲ್ಸ್ನ ಇನ್ನಷ್ಟು ಹೊಸ ಮಾರ್ಗಸೂಚಿಯೊಂದಿಗೆ ಟಫ್ ರೂಲ್ಸ್ನ ಜಾರಿಗೊಳಿಸಬೇಕಾ ಅನ್ನೋದ್ರ ಬಗ್ಗೆ ಇವತ್ತಿನ ಸಚಿವ ಸಂಪುಟದಲ್ಲಿ ಚರ್ಚೆ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.